ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ನಡೀತದೆ, ಯುದ್ಧದ ಹಿನ್ನೆಲೆಯಲ್ಲಿ ತೈಲದ ಅಭಾವ ಸೃಷ್ಟಿಯಾಗಿದೆ ಅನ್ನುವಂತಹ ವದಂತಿಗಳ ಹಿನ್ನೆಲೆಯಲ್ಲಿ ಜನ ಪೆಟ್ರೋಲ್ ಬಂಕ್ಗಳ ಮುಂದೆ ಸರದಿ ಸಾಲಲ್ಲಿ ನಿಲ್ತಾ ಇದ್ದಾರೆ. ಅಗತ್ಯಕ್ಕಿಂತಲೂ ಹೆಚ್ಚು ಪೆಟ್ರೋಲ್ ಡೀಸೆಲ್ ಅನ್ನು ತುಂಬಿಸಿಕೊಳ್ಳುವಂಥದ್ದು. ಇದರಿಂದಾಗಿ ಒಂದಿಷ್ಟು ಅಭಾವ ಸೃಷ್ಟಿಯಾಗಿದೆ ಅನ್ನುವಂಥ ವದಂತಿಗಳು, ಮೆಸೇಜ್ಗಳು ಸೋಷಿಯಲ್ ಮೀಡಿಯಾದ ಹರಿದಾಟವೇ ಇದೆಲ್ಲದಕ್ಕೂ ಕಾರಣ ಅನ್ನುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಧಾರವಾಡ ಜಿಲ್ಲಾ ಪೆಟ್ರೋಲ್ ಬಂಕ್ ಮಾಲೀಕರ ಏನು ಅಸೋಸಿಯೇಷನ್ ಇದೆ ಅದರ ಅಧ್ಯಕ್ಷರಂತ ಶಾಂತರಾಜ್ ಪೋಳರ್ ಇದ್ದಾರೆ, ಅವರನ್ನು ಮಾತನಾಡಿಸ್ತಾನೆ. ಸರ್, ಏನು ಧಾರವಾಡ ಜಿಲ್ಲೆಯಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ಗೆ ಕೊರತೆ ಇದೆನಾ? ಯಾವುದೇ ರೀತಿಯಿಂದ ಕೊರತೆ ಇಲ್ಲ. ಸಾರ್ವಜನಿಕರಿಗೆ ಬೇಕಾದ ಸಮಯದಲ್ಲಿ ಸಾಕಷ್ಟು ನಮ್ಮಲ್ಲಿ ತೈಲ ಸ್ಟಾಕ್ ಇದೆ. ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾರೋ ಜನ ಒಂದು ಮಾಡಿದ ತಪ್ಪಿಗೆ ಜನ ಎಲ್ಲ ಸುಮ್ಮನೆ ಪೆಟ್ರೋಲ್ ಬಂಕಿಗೆ ಹಾಹಾಕಾರ ಅನ್ನುತ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಸಾಕಷ್ಟು ಶೇಖರಣೆ ಆಗಿದೆ ಗೋಡೌನಲ್ಲಿ. IOC ಇರ್ಬೋದು, BPC ಇರ್ಬೋದು, SPC ಇರ್ಬೋದು, ಎಲ್ಲ ಗೋಡೌನ್ಗಳಲ್ಲಿ ಸಾಕಷ್ಟು ಸೌಲಭ್ಯದ ಜನರು ಯಾವುದೇ ರೀತಿಯ ಆತಂಕ ಒಳಗಬಾರದು. ತಮಗೆ ಬೇಕಾದ ಸಮಯದಲ್ಲಿ ಸಾಕಷ್ಟು ತೈಲ ನಿಮಗೆ ಸಿಗುತ್ತದೆ. ಸರ್, ಈಗ ಜನ ಪ್ಯಾನಿಕ್ ಆಗಿ ಬ್ಯಾರಲ್ಗಳು ತೊಗೊಂಡ್ಬರ್ತಾರೆ, ಬಾಟ್ಲ್ಗಳು ತೊಗೊಂಡು ಬರ್ತಾ ಇದ್ದಾರೆ, ಅಗತ್ಯಕ್ಕಿಂತಲೂ ಹೆಚ್ಚು ಸ್ಟೋರ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಇದು ಕಾರಣನಾ? ಸರ್, ಇದು ಯಾವುದೂ ಕಾರಣವಲ್ಲ. ಈಗ ಮಳೆ ಆಗಿದೆ. ಮಳೆ ಆಗಿದ್ರಿಂದ ರೈತರು ಎಲ್ಲ ಹೊಲದಲ್ಲಿ ಎಲ್ಲ ಕೆಲಸ ಮಾಡಬೇಕಾಗ್ತದೆ. ಅವರೆಲ್ಲ ಕ್ಯಾನಲ್ಲಿ ತಗೊಂಡು ಹೋಗಿ ಟ್ರ್ಯಾಕ್ಟರ್ನಲ್ಲಿ ಹಾಕಿ ಸಾಗುವಳಿ ಮಾಡಲಿಕ್ಕೆ ಬೇಕಾಗ್ತದೆ. ಆಮೇಲೆ ಕೆಲವೊಂದು ಸಲ ಬೆಳಗಾವಿ ಆ ಕಡೆ ಎಲ್ಲ ಸುಮ್ಮನೆ ಸ್ಟಾಕ್ ಸಿಗಲಿಕ್ಕಿಲ್ಲ, ಯುದ್ಧ ಇನ್ನೂ ಜೋರಾಗ್ತದೆ, ರೇಟ್ ಹೆಚ್ಚಿಗೆ ಆಗ್ತದೆ ಅಂತ ತಿಳ್ಕೊಂಡು ಒಂದು 5-10% ಜನ ಒಂದು 5 ಲೀಟರು 10 ಲೀಟರ್ ತೊಗೊಂಡು ಅದನ್ನು ಶೇಖರಣೆ ಮಾಡೋದು ನಮ್ಮ ನಜರಿಗೆ ಬರ್ತಾ ಇದೆ. ಬಟ್ ಮೇಲಾಧಿಕಾರಿಗಳು ನಮಗೆ ಯಾವುದೋ ಬಾಟ್ಲಲ್ಲಿ ಕ್ಯಾನ್ನಲ್ಲಿ ಹಾಕಬಾರ್ದು ಅಂತ ಹೇಳಿದ್ರೆ ಅದನ್ನು ನಾವು ಪಾಲಿಸ್ತಾ ಇದ್ದೇವೆ. ಈ ಧಾರವಾಡ ಜಿಲ್ಲೆಯಲ್ಲಿ ನಿಮ್ಮ ಪ್ರಕಾರ ಯಾವುದೇ ರೀತಿ ಸ್ಟಾಕ್ ಕೊರತೆ ಇಲ್ಲ? ಯಾವುದೇ ರೀತಿಯಿಂದ ಸ್ಟಾಕ್ ಕೊರತೆ ಇಲ್ಲ. ಬೇಕಾದ ಸಮಯದಲ್ಲಿ ಬೇಕಾದಷ್ಟು ಜನರಿಗೆ ಸೌಲಭ್ಯ ಇದೆ. ಮತ್ತೆ ಈಗ ಇವತ್ತೇನು ಮೀಟಿಂಗ್ ಮಾಡ್ತಾ ಇದ್ರಲ್ಲ, ಏನು ಉದ್ದೇಶಕ್ಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ? ಅಂದರೆ ಸಾರ್ವಜನಿಕರು ಸುಮ್ಮನೆ ಅಹಂಕಾರಕ್ಕೆ ಒಳಗಾಗ್ತಾ ಇದ್ದಾರೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಯಾರು ಒಬ್ರು ಇಲ್ಲ ಅಂತ ಹೇಳಿದ್ರೆ ಅವರ ಬೆನ್ನು ಹತ್ತಿ ಬಿಡೋದು. ಹೀಗಾಗಿ ಎಲ್ಲ ಪೆಟ್ರೋಲ್ ಬಂಕ್ದಲ್ಲಿ ಗದ್ದಲ ಆಗ್ತಾ ಇದೆ. ನಮ್ಮಲ್ಲಿ ಸ್ಟಾಕ್ ಅದ. ಸರದಿಯಲ್ಲಿ ಬಂದು ಎಲ್ಲ ತಮ್ಗೆಷ್ಟು ಬೇಕಷ್ಟು ಬಂದು ತೈಲವನ್ನು ಭರಿಸಬೇಕನ್ನೋ ನಾನು ಕೋರ್ಕೊಳ್ತೇನೆ. ಓಕೆ, ಇವತ್ತು ಈ ಮೀಟಿಂಗಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ, ಯಾವ್ಯಾವ ಕಂಪ್ನಿಗಳ ಆಫೀಸರ್ಸ್ ಬರ್ತಾರೆ? ಈಗ ನಾವು ವೇಟ್ ಮಾಡ್ತಾ ಇದ್ದೀವಿ ಸರ್. IOC, BPC, SPC ಅಧಿಕಾರಿಗಳು ಬರ್ತಾ ಇದ್ದಂತೆ. ಓಕೆ, ಅವರು ಹೇಳಿದಾರ ಸ್ಟಾಕ್ ಇದೆ ಅಂತ? ಸ್ಟಾಕ್ ಸಾಕಷ್ಟು ಅದ ಸರ್, ನಮ್ಗೆ ಕೊಡ್ತಾರೆ, ಬೇಕಾದ್ರೆ ಕೊಡ್ಬೋದು ಸರ್. ಕೆಲವು ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕೊಂಡ್ರಲ್ಲ ಸರ್, ಏನಾಗಿದೆ ಇದಕ್ಕೆ ಬಂಕ್ಗಳ ಮುಂದೆ? ಅಂದರೆ ಜಗತ್ತಿನಲ್ಲಿ ಈಗ ಹೋರಾಟ ಸ್ಟಾರ್ಟ್ ಆಗೋದ್ರಿಂದ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಿಗೆ ಆಗಿದೆ. ಮಾನ್ಯ ಸರ್ಕಾರದವರು ಕ್ರೂಡ್ ಆಯಿಲ್ ಮೊದಲು ಸ್ವಲ್ಪ ಕ್ರೆಡಿಟ್ ಬೇಸ್ ಮೇಲೆ ತೋರ್ತಾ ಇದ್ರು. ಈಗ ಅಲ್ಲಿ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಾಗಿದ್ದರಿಂದ ಅವರು ನಗದು ರೂಪದಲ್ಲಿ ಕೊಟ್ಟು ತೊಗೊಳ್ಬೇಕಾಗಿದ್ದರಿಂದ ಎಲ್ಲ ಪೆಟ್ರೋಲ್ ಬಂಕ್ಗಳು ಯಾವುದೇ ಕ್ರೆಡಿಟ್ ಸೌಲಭ್ಯ ಇಲ್ಲ. ನಾವು ದುಡ್ಡು ಹಾಕಿ ತಗೋಬೇಕು. ಅದಕ್ಕೆ ಕೆಲವು ಕಡೆ ದುಡ್ಡು ಇರ್ತದೆ, ಕೆಲವು ಕಡೆ ದುಡ್ಡು ಇರಂಗಿಲ್ಲ. ಕೆಲವು ಕಡೆ ನಾವು ಉದ್ರಿ ಭಾಳಷ್ಟು ಕೋಟಿಗಟ್ಟಲೆ 50 ಲಕ್ಷ ಕೊಟ್ಟಿದ್ವಿ. ಆ ರಕಮಿನ ಸಾಕಷ್ಟು ನಮ್ಗೆ ತೊಂದರೆ ಆಗಿದ್ದಕ್ಕೆ ಕೆಲವೊಂದು ಕಡೆ ಸ್ಟಾಕ್ ಇಲ್ಲ. ಸರ್ಕಾರದಲ್ಲಿ ಸ್ಟಾಕ್ ಇದೆ. ಧಾರವಾಡ ಜಿಲ್ಲೆಯಲ್ಲಿ ತೈಲದ ಅಭಾವ ಇಲ್ಲ. ಇದು ಕೇವಲ ವದಂತಿಗಳ ಕಾರಣಕ್ಕಾಗಿ ಜನ ಪ್ಯಾನಿಕ್ ಆಗಿ ಬಂಕ್ಗಳ ಮುಂದೆ ಬಂದು ಮುಗಿ ಬೀಳ್ತಾ ಇದ್ದಾರೆ. ಮತ್ತೊಂದು ಅಂತ ಹೇಳಿದ್ರೆ, ಕೆಲವು ಬಂಕ್ಗಳಲ್ಲಿ ನೋ ಸ್ಟಾಕ್ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಈಗ ತೈಲ ಬೆಲೆ ಹೆಚ್ಚಿಗೆ ಆಗ್ತಿರೋದ್ರಿಂದ ಈಗ ಕ್ರೆಡಿಟ್ ಬೇಸಿಸ್ ಅಲ್ಲಿ ತೈಲವನ್ನು ಕೊಡ್ತಾ ಇಲ್ಲ, ನಗದು ರೂಪದಲ್ಲಿ ಕೊಡಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಕೆಲವರು ದುಡ್ಡನ್ನು ಕಟ್ಟಿ ತೆಗೆದುಕೊಳ್ಳಕ್ಕೆ ಸಾಧ್ಯವಾಗದಿದ್ದಾಗ ಅಂತಹ ಬಂಕ್ಗಳಲ್ಲಿ ಪೆಟ್ರೋಲ್ ಅಭಾವ ಆಗಿರಬಹುದು. ಆದರೆ ಧಾರವಾಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಪೆಟ್ರೋಲ್ ಡೀಸೆಲ್ನ ಕೊರತೆ ಇಲ್ಲ ಅನ್ನುವಂಥದ್ದು ಬಂಕ್ ಮಾಲೀಕರ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರಾದಂತಹ ಶಾಂತರಾಜ್ ಪೋಳ್ ಅವರ ಮಾತು. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನನ್ನ ಜೊತೆ ಗುರುರಾಜು ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.